ಹೇಳಪ್ಪ ಶಿವು, ನೀನೇನು ಯೋಚಿಸಬೇಕಾಗಿಲ್ಲ. ನೀನು ಠಾಕೂರರ ಸೇವೆ ಅದೆಷ್ಟು ಮಾಡಿದ್ದಿ, ಠಾಕೂರ ಅಂದರೆ ರಾಮಕೃಷ್ಣರ ಸೇವೆ ಎಷ್ಟು ಅದೆಷ್ಟು ಮಾಡಿದೀಯಾ. ಆದರೂ ಕೂಡ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದರು. ನಿನಗಿನ್ನೇನು ಭಯ, ನೀನು ಜೀವನ್ ಮುಕ್ತ ಎಂದು ಸಂತೈಸಲು ನುಡಿದರು. ಅಂದರೆ ನನಗೆ ಗೊತ್ತಾಗ್ತಾಯಿದೆ ಶ್ರೀಮಾತೆಯವರು ಇನ್ನು ಕೆಲವರು ಬದುಕಲ್ಲ ಅಂತ. ಹಾಗಾಗಿ ಆ ಸೂಚನೆ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅಮ್ಮ ನನ್ನ ಗತಿಯನ್ನು ದಯವಿಟ್ಟು ಹೇಳಿ ಅಂತ ಅವನು ಗೋಗರಿತಾನೆ. ಶ್ರೀಮಾತೆಯವರು ಭಾಳ ಪ್ರೀತಿಯಿಂದ, ನಾವು ಅದು ಕೇಳಿದ್ವಲ್ಲ ಹಾಡಲ್ಲಿ, ಪ್ರೀತಿ ಪ್ರೇಮ ರೂಪಿಣಿ. ಪ್ರೇಮ ಅಂದರೆ ಪ್ರೀತಿ, ಎರಡು ಒಂದೇ ಶಬ್ದಗಳ ಅರ್ಥ ಒಂದೇ, ಶಬ್ದಗಳು ಬೇರೆ. ಶ್ರೀಮಾತೆಯವರು ಪ್ರೀತಿಯಿಂದ ಹೇಳ್ತಾರೆ, ಎದ್ದೇಳಪ್ಪ ಶಿವು, ನೀನೇನು ಯೋಚಿಸಬೇಕಾಗಿಲ್ಲ. ನೀನು ಠಾಕೂರರ ಅಂದರೆ ರಾಮಕೃಷ್ಣ ಸೇವೆ ತುಂಬ ಮಾಡಿರ್ತಾರೆ ಯಾರು, ಶಿವರಾಮ. ಹಾಗಾಗಿ ನೀನು ಯಾಕೆ ಅಳ್ತೀಯ ಅಂತ ಸಾಂತ್ವನವನ್ನು ಹೇಳ್ತಾರೆ ಶ್ರೀಮಾತೆಯವರು. ಅವರು ಕೂಡ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದರು. ನಿನಗಿನ್ನೇನು ಭಯ, ನೀನು ಜೀವನ್ ಮುಕ್ತ, ಈ ಜೀವನಂತ ನೀನು ಮುಕ್ತಿಯನ್ನು ಪಡ್ಕೊಂಡಿದೆಯಾ, ಇನ್ಯಾಕೆ ಅಂತ ಶ್ರೀಮಾತೆಯವರನ್ನು ಸಂತೈಸ್ತಾರೆ. ಆದರೂ ಶಿವರಾಮ ಸಮಾಧಾನಗೊಳ್ಳದೆ, ಇಲ್ಲ ಇಲ್ಲ, ನನ್ನ ಭಾರವನ್ನು ನೀವು ವಹಿಸಿಕೊಂಡಿದ್ದೀರೋ ಇಲ್ಲವೋ ಹೇಳಿ ಎಂದು ಹಠ ಹಿಡಿದ. ಆದರೆ ತಮ್ಮ ಕುರಿತಾಗಿ ತಾವೇ ಹೇಳಿಕೊಳ್ಳುವುದಕ್ಕೆ ಶ್ರೀಮಾತೆಯವರ ವಿನಯಪೂರ್ಣ ಸ್ವಭಾವ ಬಿಡುತ್ತಿಲ್ಲ. ಆದ್ದರಿಂದ ಅವರು ಶಿವರಾಮನ ಮೇಲೆ ತಲೆ ಸವರಿ ಬೆನ್ನು ತಟ್ಟಿ ಸಮಾಧಾನಪಡಿಸಲು ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಶಿವರಾಮ ಹಿಡಿದ ಪಟ್ಟು ಬಿಡಲಿಲ್ಲ. ಅವರು ಸಮಾಧಾನ ಹೇಳಿದಷ್ಟು ಹೆಚ್ಚಾಗಿ ಅಳುತ್ತಾ, ನೀವು ನನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರೋ ಇಲ್ಲವೋ ಹೇಳಿ, ನೀವು ಕಾಡಿ ಮಾತೆ ಹೌದೋ ಅಲ್ಲವೋ ಹೇಳಿ ಎಂದು ಕಾಡಿದ. ನಿಜಕ್ಕೂ ಆತನ ಆ ಅಳು ಸಾಮಾನ್ಯ ಅಳುವಾಗಿರಲಿಲ್ಲ. ಜಗನ್ಮಾತೆಯ ದಿವ್ಯ ದರ್ಶನಕ್ಕಾಗಿ ವ್ಯಾಕುಲಗೊಳ್ಳುವ ಶಿಶುವಿನ ಅಳುವಾಗಿತ್ತು ಅದು. ಅದಕ್ಕೆ ರಾಮಕೃಷ್ಣ ಯಾವಾಗ ವಚನವಿದ್ದಲ್ಲಿ ಹೇಳ್ತಾರೆ, ಈ ಲೌಕಿಕ ಜನರು ಹೆಂಡತಿ ಮಕ್ಕಳಿಗೋಸ್ಕರ ಕೊಡ್ಪಂಗಟ್ಲಿ ಕಣ್ಣೀರು ಹಾಕ್ತಾರೆ, ಆದರೆ ಭಗವಂತನಿಗೋಸ್ಕರ ಯಾರು ಕಣ್ಣೀರು ಹಾಕ್ತಾರೆ ಅಂತ ಅಲ್ವಾ. ನಾವು ಅದೇ ಲೌಕಿಕವಾಗಿ ನಾವೇನು ಅಳ್ತೇವೋ ಅದೇ ಹಾಡನ್ನು ಭಗವಂತನಿಗೋಸ್ಕರ ಹತ್ತಿದ್ರೆ ಭಗವಂತನ ದರ್ಶನ ಆಗ್ತಿತ್ತು. ಅಷ್ಟು ಅಳ್ತೀವಿ ನಾವು ಅಲ್ವಾ. ಅಯ್ಯೋ ಹಂಗಾಯ್ತು ಹಿಂಗಾಯ್ತು ನನಗೆ